ವೃಷಭ ರಾಶಿ. ಜುಲೈ 2026 ತಿಂಗಳ ನಿಮ್ಮ ವೈದಿಕ ಮಾಸಿಕ ಭವಿಷ್ಯ. ಜುಲೈ ನಿಮಗೆ ಸಂವಹನ, ಹಣ ಮತ್ತು ಸಣ್ಣ ಪ್ರಯಾಣಗಳ ವಿಷಯದಲ್ಲಿ ಗಮನಾರ್ಹವಾಗಿ ಬೆಂಬಲ ನೀಡುವ ತಿಂಗಳನ್ನು ತಂದುಕೊಡುತ್ತದೆ. ರವಿ ಮತ್ತು ಬುಧ ಎರಡೂ ನಿಮ್ಮ 2ನೇ ಮತ್ತು 3ನೇ ಭಾವಗಳಿಗೆ, ಆದಾಯ, ಮಾತು, ಧೈರ್ಯ ಮತ್ತು ಶ್ರಮದ ಭಾವಗಳಿಗೆ ಅನುಕೂಲಕರವಾಗಿರುವುದರಿಂದ ನಿಮ್ಮ ಮಾತಿಗೆ ತೂಕವಿರುತ್ತದೆ ಮತ್ತು ನಿಮ್ಮ ಗಳಿಕೆಯ ಶಕ್ತಿ ಸಕ್ರಿಯವಾಗಿರುತ್ತದೆ. ಶನಿ ನಿಮ್ಮ ಲಾಭ ಮತ್ತು ಸ್ನೇಹಿತರ ಭಾವದಲ್ಲಿ ಸ್ಥಿರವಾಗಿ ಕುಳಿತು ತಾಳ್ಮೆ ಮತ್ತು ದೀರ್ಘ ಶ್ರಮದ ಫಲಗಳನ್ನು ನೀಡುತ್ತದೆ. ಅದೇ ವೇಳೆ ನಿಮ್ಮ ಅಧಿಪತಿ ಗ್ರಹವಾದ ಶುಕ್ರ 5ರ ನಂತರ ನಿಮ್ಮ ಮನೆ ಮತ್ತು ಸುಖಗಳನ್ನು ಬೆಳಗಿಸುತ್ತದೆ. ಒಂದೇ ಎಚ್ಚರಿಕೆ: ಮಹಾ ಶುಭಗ್ರಹ ನೀಡುವ ಕುಟುಂಬ ಸಂಪತ್ತಿನ ಭರವಸೆ ನಿಜವಾದರೂ ಬರಲು ನಿಧಾನ. ಆದ್ದರಿಂದ ಒಳ್ಳೆಯ ಸಂಗತಿಗಳನ್ನು ಒತ್ತಾಯಿಸುವ ಬದಲು ಪಕ್ವವಾಗಲು ಬಿಡಿ. ಒಟ್ಟಾರೆ ಸ್ಥಿರ ಶ್ರಮ ನಿಜವಾಗಿಯೂ ಫಲ ನೀಡುವ ಉತ್ಪಾದಕ, ನೆಲೆಯೂರಿದ ತಿಂಗಳು ಇದು. ವೃತ್ತಿ ಮತ್ತು ಕೆಲಸ: ಬಲವಾದ ಸಂವಹನದ ತಿಂಗಳು. ನಿಮ್ಮ ಆಲೋಚನೆಗಳು, ಬರವಣಿಗೆ ಮತ್ತು ಮಾತುಕತೆಗಳು ಚೆನ್ನಾಗಿ ನೆಲೆಯೂರುತ್ತವೆ ಮತ್ತು ಸಂಪರ್ಕಜಾಲಗಳು ಬಾಗಿಲುಗಳನ್ನು ತೆರೆಯುತ್ತವೆ. ಆದರೆ ಅತ್ಯಂತ ಮುಖ್ಯವಾದ ಪ್ರಸ್ತಾಪಗಳನ್ನು 24ರ ನಂತರದವರೆಗೆ ತಡೆಹಿಡಿಯಿರಿ. ಆಗ ಬುಧ ಮುಮ್ಮುಖವಾಗಿ ಗೊಂದಲ ತೆರವಾಗುತ್ತದೆ. ಮುಂದಾಳ್ತನ ಮತ್ತು ಸ್ವಲ್ಪ ಧೈರ್ಯಕ್ಕೆ ಪ್ರತಿಫಲ ಸಿಗುತ್ತದೆ. ಹಣಕಾಸು ಮತ್ತು ಸಂಪತ್ತು: ಉತ್ತಮ ಕ್ಷೇತ್ರಗಳಲ್ಲಿ ಒಂದು. ಆದಾಯದ ಮಾರ್ಗಗಳು ಸಕ್ರಿಯವಾಗಿವೆ ಮತ್ತು ದೀರ್ಘಕಾಲದ ಶ್ರಮ ಫಲ ತೋರಿಸಲಾರಂಭಿಸುತ್ತದೆ. ಕುಟುಂಬದ ಹಣ ಅಥವಾ ವಿಳಂಬವಾದ ಪಾವತಿ ತನ್ನ ಸಮಯ ತೆಗೆದುಕೊಳ್ಳಬಹುದು. ದ್ವಿತೀಯಾರ್ಧವನ್ನು ವಿಷಯಗಳು ಗಟ್ಟಿಯಾಗುವ ಕ್ಷಣವೆಂದು ಪರಿಗಣಿಸಿ. ಸ್ಥಿರವಾಗಿ ಉಳಿತಾಯ ಮಾಡಿ. ಸಂಬಂಧಗಳು ಮತ್ತು ಕುಟುಂಬ: ಬೆಚ್ಚನೆಯ ಮತ್ತು ಮನೆತನದ ಭಾವ, ವಿಶೇಷವಾಗಿ 5ರ ನಂತರ ಶುಕ್ರ ನಿಮ್ಮ ಗಮನವನ್ನು ಸುಖ, ಆಹಾರ ಮತ್ತು ಕುಟುಂಬ ಜೀವನದತ್ತ ತಿರುಗಿಸಿದಾಗ, ಸಹೋದರ ಸಹೋದರಿ ಅಥವಾ ಆಪ್ತ ಸ್ನೇಹಿತ ಸಂತೋಷದಿಂದ ಗಮನ ಸೆಳೆಯುತ್ತಾರೆ. ಮೃದುವಾಗಿ ಮಾತನಾಡಿ. ಈ ತಿಂಗಳು ನಿಮ್ಮ ಮಾತುಗಳು ಎಂದಿಗಿಂತ ಹೆಚ್ಚು ಪ್ರಭಾವ ಬೀರುತ್ತವೆ. ಆರೋಗ್ಯ ಮತ್ತು ಶಕ್ತಿ: ಸಾಮಾನ್ಯವಾಗಿ ಸದೃಢ. ತಿಂಗಳ ಮಧ್ಯಭಾಗದ ಸುಮಾರಿಗೆ ಶಕ್ತಿ ಗರಿಷ್ಠ ಮಟ್ಟ ತಲುಪುತ್ತದೆ. ಕೇವಲ ಅತಿಯಾದ ಶ್ರಮ ಮತ್ತು ಆತುರವನ್ನು ತಪ್ಪಿಸಿ, ಏಕೆಂದರೆ ಚಡಪಡಿಕೆ ಸಣ್ಣ ನೋವುಗಳಿಗೆ ಕಾರಣವಾಗಬಹುದು. ಬಿಡುವಿಲ್ಲದ ವೇಳಾಪಟ್ಟಿಯ ನಡುವೆ ಊಟವನ್ನು ಕ್ರಮಬದ್ಧವಾಗಿ ಇಟ್ಟುಕೊಳ್ಳಿ. ಮನಸ್ಸು ಮತ್ತು ಆಧ್ಯಾತ್ಮ: ಆತ್ಮವಿಶ್ವಾಸದ ಮತ್ತು ಮುಂದಕ್ಕೆ ವಾಲುವ ಸ್ಥಿತಿ. ನೀವು ಹೆಚ್ಚು ಧೈರ್ಯಶಾಲಿ ಮತ್ತು ಆತ್ಮವಿಶ್ವಾಸದಿಂದ ಇರುತ್ತೀರಿ. ಕಲಿಕೆಯ ಬಗ್ಗೆ ಆರೋಗ್ಯಕರ ಆಸಕ್ತಿಯೊಂದಿಗೆ ಸಣ್ಣ ಪ್ರವಾಸ ಅಥವಾ ಒಳ್ಳೆಯ ಪುಸ್ತಕ ನಿಮ್ಮನ್ನು ಹೊಸತಾಗಿಸುತ್ತದೆ. ವಾರ 1 ಜುಲೈ 1ರಿಂದ 7 ಸಕ್ರಿಯ ಮತ್ತು ಮಾತುಕತೆಯ ತುಂಬಿದ. ಆದರೆ ಬುಧ ಹಿಮ್ಮುಖವಾಗಿರುವಾಗ ಸಂಗತಿಗಳು ಮತ್ತು ಅಂಕಿಅಂಶಗಳನ್ನು ಎರಡೆರಡು ಬಾರಿ ಪರಿಶೀಲಿಸಿ. ಅಡಿಪಾಯದ ಕೆಲಸಕ್ಕೆ ಒಳ್ಳೆಯದು, ದೊಡ್ಡ ಆರಂಭಗಳಿಗೆ ಅಲ್ಲ. ವಾರ 2 ಜುಲೈ 8ರಿಂದ 14 ನಿಮ್ಮ ಹೆಚ್ಚಿನ ಶಕ್ತಿಯ ದಿನಗಳು ಜುಲೈ 11ರಿಂದ 13ರಂದು ಬರುತ್ತವೆ. ವೈಯಕ್ತಿಕ ಗುರಿಗಳು: ಸಂಭಾಷಣೆಗಳು ಮತ್ತು ಹಣಕಾಸಿನ ವಿಷಯಗಳಿಗೆ ಆದರ್ಶ. ಮನೆಯ ಸುಖಗಳು ಹಿತವೆನಿಸುತ್ತವೆ. ವಾರ 3 ಜುಲೈ 15ರಿಂದ 21 ಸ್ಥಿರ, ಸ್ನೇಹಶೀಲ ಅವಧಿ. ಸ್ನೇಹಗಳನ್ನು ಮತ್ತು ದೀರ್ಘಕಾಲೀನ ಯೋಜನೆಗಳನ್ನು ಪೋಷಿಸಿ. ಲಾಭಗಳು ಮೌನವಾಗಿ ಬೆಳೆಯುತ್ತವೆ. ವಾರ 4 ಜುಲೈ 22ರಿಂದ 28 ತಿಂಗಳ ಸ್ಪಷ್ಟ ಹಸಿರು ನಿಶಾನೆ. 24ರ ನಂತರ ಸಹಿ ಮಾಡಿ, ಕಳುಹಿಸಿ ಮತ್ತು ಮುಕ್ತವಾಗಿ ಮಾತನಾಡಿ. ಉತ್ಪಾದಕ, ನಿರ್ಣಾಯಕ ವಾರ. ವಾರ 5 ಜುಲೈ 29ರಿಂದ 31 ಬಾಕಿ ಉಳಿದ ಕೆಲಸಗಳನ್ನು ಮುಗಿಸಿ ಮತ್ತು ನಿಮ್ಮ ಲಾಭಗಳನ್ನು ಭದ್ರಪಡಿಸಿ. ಶಾಂತ, ತೃಪ್ತಿಕರ ಮುಕ್ತಾಯ. ಈ ತಿಂಗಳು ನಿಮ್ಮ ಧ್ವನಿಯೇ ನಿಮ್ಮ ಭಾಗ್ಯ. ಎಚ್ಚರಿಕೆ ಮತ್ತು ಆತ್ಮವಿಶ್ವಾಸದಿಂದ ಅದನ್ನು ಬಳಸಿ.